ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ನಿಜಕ್ಕೂ ನನಗಂತೂ ಬೇಸರದ ವಿಚಾರ. ಇದನ್ನು ನಿಜಕ್ಕೂ ವಸ್ತು ಸಂಗ್ರಹಾಲಯ ಮಾಡಬೇಕಾಗಿತ್ತು. ಇದು ನಿಜಕ್ಕೂ ಕೇಜ್ರಿವಾಲ್ ನಿವಾಸ್ ಅಂತ ಹೆಸರಿಡಬೇಕಾಗಿತ್ತು. ಇದನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಬೇಕಾಗಿತ್ತು. 5 ರೂಪಾಯಿ ಟಿಕೆಟ್ ಇಟ್ಟು ಜನರಿಗೆ ತೋರಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ಭಾಳ ದೊಡ್ಡದಾದಂಥ ಪ್ರಶಸ್ತವಾದಂಥ ಅವಕಾಶ ಸರ್ಕಾರಕ್ಕಿತ್ತು. ಆದರೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಅದ್ಯಾಕೋ ಹಿಂದೇಟು ಹಾಕಿಬಿಡ್ತು. ಕಾನೂನಾತ್ಮಕವಾಗಿ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅನಿಸತ್ತೆ. ಆದ್ದರಿಂದ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಬೆಲೆ ಬಾಳುವಂಥ ಶೀಶ್ ಮಹಲ್ ಏನಿದೆ ಅದನ್ನು ಸ್ಟೇಟ್ ಗೆಸ್ಟ್ ಹೌಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅಂದರೆ ಇನ್ನು ಮುಂದೆ ದಿಲ್ಲಿಗೆ ಬರುವಂಥ ವಿಶೇಷ ಅತಿಥಿಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅತಿಥಿಗಳಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಅತಿಥಿ ಗೃಹವಾಗಿ VIP ಗೆಸ್ಟ್ ಹೌಸ್ ಆಗಿ ಅದಿರುತ್ತೆ. ಜೊತೆಗೆ ಒಳಗಡೆ ಒಂದು ಆಡಿಟೋರಿಯಂ ವ್ಯವಸ್ಥೆ ಇದೆ, ಥಿಯೇಟ್ರ್ ಇದೆ, ಎಲ್ಲ ಮಾಡಿ ಹೋಗಿದ್ದಾರೆ ಅವರನ್ನು. ಎಂದೂ ಕೂಡ ತಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ನರೇಂದ್ರ ಮೋದಿ ಅವರು ತನ್ನನ್ನು ಸೋಲಿಸಲಿಕ್ಕೆ. ಹಾಗಂತ ಆತ ಬಹಿರಂಗವಾಗಿ ಸಾರಿದ್ದ. ಆ ವಿಡಿಯೋ ಇದೆ ನೋಡಿ, ಇಲ್ಲಿ ಹೇಳಿದ್ದಾರೆ. मैं नरेंद्र मोदी जी को कहना चाहता हूं, मोदी जी इस जन्म में तो आप हमको नहीं हरा सकते दिल्ली के अंदर आम आदमी पार्टी। आपको दूसरा जन्म लेना पड़ेगा, इस जन्म में तो नहीं हरा सकते आप आम आदमी पार्टी को दिल्ली। ಹೇಳ್ತಾರೆ, ಮೋದಿ ಜಿ ಅಗರ್ ಮುझे ಹರಾನಾ ಹೈ ತೋ ಔರ್ ಏಕ್ ಜನ್ಮ ಲೇನಾ ಪಡೇಗಾ ಆಪ್ಕೋ ಅಂತ. ಹಾಗೆ ಹೇಳಿದಂಥ ವ್ಯಕ್ತಿ ತಾನು ಖಾಯಮ್ಮಾಗಿ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಈ ರೀತಿಯಾದಂಥ ಅಂದಾದುಂದಿ ಖರ್ಚನ್ನು ಮಾಡಿ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಿ ಭ್ರಷ್ಟಾಚಾರದ ಪರಾಕಾಷ್ಠೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಬಿಟ್ಟಿದ್ರು. ಈ ಶೀಶ್ ಮಹಲ್ ಇದೆಯಲ್ಲ, ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಮುಖ್ಯಮಂತ್ರಿ ನಿವಾಸ, ಇದು ನಂಬರ್ 6 ಫ್ಲಾಗ್ ಸ್ಟಾಫ್ ರೋಡ್ ಅಂತ ಸಿವಿಲ್ ಲೈನ್ಸ್ನಲ್ಲಿ ಬರುತ್ತೆ ದಿಲ್ಲಿಯಲ್ಲಿ. ಇದು ಸಾರ್ವಜನಿಕರಿಗೆ ವೀಕ್ಷಣೆಗೆ ಇಡಬೇಕು ಅಂತ ಪ್ರವೇಶ್ ವರ್ಮಾ ಫಸ್ಟ್ ಟೈಮ್ ಇದನ್ನ ಎಕ್ಸ್ಪೋಸ್ ಮಾಡಿದ್ದು. ಪ್ರವೇಶ್ ವರ್ಮಾ ಒಳಗಡೆ ಏನೇನಿದೆ ಅಂತೆಲ್ಲ ಇದನ್ನು ಎಕ್ಸ್ಕ್ಲೂಸಿವ್ ಸ್ಟೋರಿಯಾಗಿ ಪಬ್ಲಿಷ್ ಮಾಡಿದ್ದು, ಅವತ್ತು ಬಿತ್ತರಗೊಳಿಸಿದ್ದು ಟೈಮ್ಸ್ ನೌನವ್ರು ಮಾಡಿದಂಥ ಸ್ಟೋರಿ. ಅದು ಟೈಮ್ಸ್ ನೌ ಹಿಂದಿ ಚಾನಲ್ ಏನಿದೆ ಆ ಚಾನಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಪಬ್ಲಿಷ್ ಆಯಿತು. ಪಬ್ಲಿಷ್ ಆದಾಗ ಅಲ್ಲೋಲ ಕಲ್ಲೋಲ ಆಗಿ ಹೋಯ್ತು ಇಡೀ ದೇಶಾದ್ಯಂತ. ಯಾಕೆಂದರೆ ಬೇರೆ ಯಾವುದೇ ರಾಜಕಾರಣಿ ಈ ರೀತಿ ತನ್ನ ಮುಖ್ಯಮಂತ್ರಿ ನಿವಾಸವನ್ನು ಅಲಂಕರಣಗೊಳಿಸಿದರೆ, ಬೆಲೆ ಬಾಳುವ ಪೀಠೋಪಕರಣ, ಟಾಯ್ಲೆಟ್ಟು ಎಲ್ಲ ಹಾಕ್ಕೊಂಡಿದ್ರೆ ಈ ದೇಶದಲ್ಲಿ ಯಾರಿಗೂ ಆಶ್ಚರ್ಯ ಆಗೋದಿಲ್ಲ. ರಾಜಕಾರಣಿಗಳು ಪ್ರತಿ ಬಾರಿ ತಮ್ಮ ಗೆಸ್ಟ್ ಹೌಸನ್ನು ಬಂದು ಸೇರಿಕೊಂಡ ಸಂದರ್ಭದಲ್ಲಿ ಅಥವಾ ತಮ್ಮ ನಿವಾಸವನ್ನು ಬಂದ ಸಂದರ್ಭದಲ್ಲಿ ಎಲ್ಲ ಪೀಠೋಪಕರಣ ಬದಲಿ ಮಾಡ್ತಾರೆ. ಅದಕ್ಕೆ ಸರ್ಕಾರದಲ್ಲಿ ಸೌಲಭ್ಯವೂ ಇದೆ. PWD ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಟೆಂಡರ್ ಆಗತ್ತೆ, ಕುರ್ಚಿ, ಟೇಬಲ್ಲು, ಮೇಜು, ಕರ್ಟನ್ನು ಎಲ್ಲವನ್ನೂ ಬದಲಿ ಮಾಡ್ತಾರೆ. ಅದ್ರ ಬಗ್ಗೆ ದೊಡ್ಡ ಇಶ್ಯೂನೇ ಆಗೋದಿಲ್ಲ, ವಿವಾದವೇ ಆಗೋದಿಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ತಾನೆ, ಆಮ್ ಆದ್ಮಿ ಹೀಗೆ ಮಾಡಿಬಿಟ್ನಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಒಂದನೇದ್ದು. ಎರಡನೇದು, ಯಾವ ಸಂದರ್ಭದಲ್ಲಿ ಮಾಡಿದರು? ಯಾವಾಗ ಕೋವಿಡ್ ನಡೀತಾ ಇತ್ತೋ, ಯಾವಾಗ ಇಡೀ ದೇಶ ಸ್ತಬ್ಧಗೊಂಡಿತ್ತೋ, ಯಾವಾಗ ದೇಶದ ಜನರು ಜೀವನ್ಮರಣ ಹೋರಾಟದಲ್ಲಿದ್ದಾಗ ಅದರ ಮೇಲೆ ಏಕಾಗ್ರತೆ ವಹಿಸಿ ದಕ್ಷತೆಯಿಂದ ಕೆಲಸ ಮಾಡಬೇಕಾಗಿತ್ತು. ಆವಾಗ ಪ್ರತಿ ದಿವಸ ನಾವೇ ಮೆಡಿಸಿನ್ ತರಿಸ್ತೀವಿ, ನಾವೇ ಲ್ಯಾಬ್ಗಳನ್ನು ಸಂಪರ್ಕ ಮಾಡ್ತೀವಿ, ನಮಗೆ ಆಕ್ಸಿಜನ್ ಸಿಲಿಂಡರ್ ಕೊಡ್ತಾ ಇಲ್ಲ, ಬೇಕು ಅಂತಲೇ ನರೇಂದ್ರ ಮೋದಿ ಅವರು ಪಕ್ಷಪಾತ ಧೋರಣೆ ಮಾಡ್ತಾರೆ ಅಂತ ಹೊರಗಡೆ ನಾಟಕ ಮಾಡ್ತಾ, ಒಳಗಡೆ ತನ್ನ ಪತ್ನಿ ಸುನೀತಾ ಮೇಡಮನ್ನು ಬಿಟ್ಟು ಇಡೀ ಬಿಲ್ಡಿಂಗ್ನಲ್ಲಿ ಕಮೋಡ್ನಿಂದ ಹಿಡಿದು ಎಲ್ಲವನ್ನೂ ಬದಲಿ ಮಾಡ್ತಾರೆ. ಬದಲಿ ಮಾಡಿದ್ದಷ್ಟೇ ಅಲ್ಲ, ಭ್ರಷ್ಟಾಚಾರದ ಪರಾಕಾಷ್ಠೆ ಅಂತ ಮಾಡಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡ್ತಾರೆ. ಅದು ಎಕ್ಸ್ಪೋಸ್ ಆಯಿತು. ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಏಟು ಬಿದ್ದಿದ್ದೇ ಈ ಶೀಶ್ ಮಹಲಿಂದ ಈ ಮನುಷ್ಯನಿಗೆ. ಈತ 10 ರೂಪಾಯಿ ರೆನಾಲ್ಡ್ ಪೆನ್ನನ್ನು ಕಿಸೆಯಲ್ಲಿ ಇಟ್ಕೊಂಡು, ಹವಾಯಿ ಚಪ್ಪಲಿ ಹಾಕ್ಕೊಂಡು, ಲೊಳಗ ಬಳಗ ಶರ್ಟ್ ಹಾಕ್ಕೊಂಡು ತಾನೊಬ್ಬ ಆಮ್ ಆದ್ಮಿ ಅಂತ ಹೇಳಿದಾಗ ಈ ದೇಶದ ಜನ ನಂಬಿ ಓಟ್ ಹಾಕಿದ್ರು, ಡೊನೇಷನ್ ಕೊಟ್ಟರು, ಈತನ ಪಕ್ಷವನ್ನು ಬೆಳೆಸಿದ್ರು, ಈತನನ್ನು 2 ಸಲ ಮುಖ್ಯಮಂತ್ರಿ ಮಾಡಿದರು. ಮಾಡಿದ ಮೇಲೆ ಈತ ಏನು ಮಾಡಿದ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಆತನ ಸ್ಥಾನ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ಈ ಶೀಶ್ ಮಹಲ್ನ ಏನು ಮಾಡೋದು? ಈಗ ಖರ್ಚಾಗಿ ಹೋಗಿದೆ, ಸರ್ಕಾರದ ದುಡ್ಡು ಖರ್ಚಾಗಿರೋದು ಎಷ್ಟು ಅಂತ ಬದಲು ಹೇಳ್ಬಿಡ್ತೇನೆ ನಿಮಗೆ. ಇದಕ್ಕೆ ಎಸ್ಟಿಮೇಷನ್ ಮಾಡಲಾಗಿತ್ತು 7.91 ಕೋಟಿ, ಅಂದರೆ 7,91 ಲಕ್ಷ ರೂಪಾಯಿ ಇದಕ್ಕೆ ಎಸ್ಟಿಮೇಷನ್ ಮಾಡಲಾಗಿತ್ತು ಕೆಲಸಕ್ಕೆ. ರಿನೋವೇಷನ್ ಅಂತ ನೆನ್ಪಿಟ್ಕೊಳ್ಳಿ. CAG ವರದಿ ಹೇಳ್ತಾ ಇರೋದು ನಾನು, ಬೇರೆ ಯಾರೋ ಖಾಸಗಿ ವ್ಯಕ್ತಿ ಮಾತಾಡೋದಲ್ಲ. CAG ಅಂದರೆ ಸರ್ಕಾರಿ ಲೆಕ್ಕ ತಪಾಸಣೆ ಮಾಡೋ ವಿಭಾಗ, ಅವ್ರು ಮಾಡಿರೋದು, ಅದು ಕಾಂಟ್ರೋಲರ್ ಅಂಥೇಳಿ.
ಇದನ್ನು ಕಾಂಟ್ರಾಕ್ಟ್ನ ಅವಾರ್ಡ್ ಮಾಡಿದ್ದು ಎಷ್ಟಕ್ಕೆ ಅಂದರೆ 8,62,00,000 ಇದನ್ನು ಟೆಂಡರ್ ಇದನ್ನು ಮಾಡಲಾಯಿತು, ಅವಾರ್ಡ್ ಮಾಡಲಾಯಿತು. ಕೆಲಸ ಮಾಡಿಕೊಡಿ 8,62,00,000 ಕೊಡ್ತೀವಿ ಅಂಥೇಳಿ. ಆದರೆ ಆಗಿದ್ದೆಷ್ಟು ಅಂದರೆ 8,62,00,000 ಜಾಗದಲ್ಲಿ 33,66,00,000 ಆಗ್ಬಿಡ್ತೀವಿ. ಎಲ್ಲಿ 8 ಕೋಟಿ, ಎಲ್ಲಿ 33 ಕೋಟಿ? ಅದು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ, ಹಳೆಯ ಬಿಲ್ಡಿಂಗನ್ನು ನವೀಕರಣ ಮಾಡಿದ್ದಕ್ಕೆ ಇಷ್ಟು. ಎಷ್ಟು? 362% ಹೆಚ್ಚುವರಿ ಬಿಲ್ ಮಾಡಿಸಿದ್ದಾರೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹೋಗಿದೆ? 18.88 ಕೋಟಿ, ಅಂದರೆ 18,88,00,000 ಮನೆಯ ಒಳಗಿನ ಅಲಂಕರಣ ವಸ್ತುಗಳಿಗೆ, ಅಂದರೆ ಝೂಮರು, ಶ್ಯಾಂಡೇಲಿಯರು, ಲೈಟ್ಸು, ಲೈಟ್ ಫಿಟ್ಟಿಂಗ್ಸು, ಈ ರೀತಿ 18,88,00,000. 96 ಲಕ್ಷ ರೂಪಾಯಿಗಳ ಕರ್ಟನ್ಗಳನ್ನು ಹಾಕಿಸಿದ್ದಾರೆ. ಒಂದು ಮನೆಗೆ ಹೇಳ್ತದ್ದು, ಒಂದೇ ಮನೆಗೆ 96 ಲಕ್ಷ ರೂಪಾಯಿ ಕರ್ಟನ್ನು, 16,27,000 ರೂಪಾಯಿ ಅಷ್ಟು ಸಿಲ್ಕ್ ಕಾರ್ಪೆಟ್ಗಳನ್ನು ಹಾಕ್ಕೊಂಡಿದ್ದಾರೆ. 16,27,000 ರೂಪೀಸ್ ಸಿಲ್ಕ್ ಕಾರ್ಪೆಟ್ ಮನೆ ಒಳಗೆ, ಓಡಾಡುವ ಕಾರ್ಪೆಟ್ಗೆ 16 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಟಿ ವಿ ಇದೆಯಲ್ಲ, 20,34,000 ರೂಪಾಯಿ ಕೊಟ್ಟಿದ್ದಾರೆ ಟಿ ವಿಗೆ. ಅದು ಎಂಥ ಟಿ ವಿ ಇರ್ಬೋದು, ಸುಮ್ಮನೆ ಆಲೋಚನೆ ಮಾಡಿ. 20,34,000 ರೂಪಾಯಿ. ಇವರ ಟೈಲ್ ಸೆಟ್, ಮಾರ್ಬಲ್ಗಳಿದಾವಲ್ಲ ಮನೆ ಒಳಗೆ ಹಾಕಿದಂಥ ಮಾರ್ಬಲ್ಗಳನ್ನ ವಿಯೆಟ್ನಾಂನಿಂದ ತರಿಸಲಾಗಿದೆ. ಈ ರೀತಿ ಕಮೋಡ್ನಲ್ಲಿ ನೀವು ಶೌಚ, ಅದು ಕಮೋಡಿಗೆ ನೀವು ಏನೇ ಖರ್ಚು ಮಾಡಿದ್ರು ಕಮೋಡೆ ಅದು ಶುದ್ಧವಾಗಿರಬೇಕು, ಶುಭ್ರವಾಗಿರಬೇಕು, ಎಲ್ಲ ಒಪ್ಪನ. ಇವರು ಬಟನ್ ಒತ್ತಲಾರದೆ ನೀರು ಪಾಸ್ ಆಗಬೇಕು ಟಾಯ್ಲೆಟ್ ಮಾಡಿದ ತಕ್ಷಣ. ಆ ಥರ ಆಟೋಮೆಟಿಕ್ ಸಿಸ್ಟಮ್ನಿಂದ ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಅಂದಾದುಂದಿ ಮಾಡಿ ದೇಶದ ಬೊಕ್ಕಸವನ್ನು ಲೂಟಿ ಹೊಡೆದ ಮನುಷ್ಯನ ಬಿಲ್ಡಿಂಗನ್ನು ಸುಮ್ಮನೆ ಬಿಡಲಿಕ್ಕೆ ಸಾಧ್ಯ ಇದೆ ಅಂದರೆ ಇದಕ್ಕೊಂದು ಸರಿಯಾದಂಥ ಅಂತ್ಯ ಕಾಣಿಸ್ಬೇಕಲ್ವಾ? ಇದು ಜಗತ್ತಿಗೆ ಗೊತ್ತಾಗಬೇಕು, ಇದು ದೇಶಕ್ಕಾದರೂ ಗೊತ್ತಾಗಬೇಕಲ್ವಾ? ಇನ್ನೊಂದು ಸಲ ಈ ರೀತಿ ಪ್ರಾಮಾಣಿಕತೆಯ ಪಾಠ ಹೇಳುವಂಥ, ಸತ್ಸಂಗ ಮಾಡುವಂಥ, ಬೌದ್ಧಿಕ ಕೊಡುವಂಥ ವ್ಯಕ್ತಿಗೆ ಜೈಲಿಗೆ ಹಾಕೋದಿರಲಿ. ಜೈಲಿಗೆ ಹಾಕಿ ಈತ ಹೊರಗಡೆ ಬಂದಾಗೋಯ್ತು ಬೇರೆ ಬೇರೆ ಹಗರಣದಲ್ಲಿ. ಇನ್ನೂ ಕೇಸ್ಗಳಿದ್ದಾವೆ, ಮೈ ತುಂಬ ಕೇಸ್ಗಳಿದ್ದಾವೆ. ಆತನ ಮೇಲೆ ಇರುವಷ್ಟು ಕೇಸ್ಗಳು ಇಬ್ಬರ ಮೇಲೆ ಜಾಸ್ತಿ ಇರೋದು. ಒಂದು ಅರವಿಂದ್ ಕೇಜ್ರಿವಾಲ್, ಇನ್ನೊಂದು ರಾಹುಲ್ ಗಾಂಧಿ. ಇಬ್ಬರಿಗೂ ಇದ್ರ ಬಗ್ಗೆ ಭಯ ಇಲ್ಲ. ಈ ಅರವಿಂದ್ ಕೇಜ್ರಿವಾಲ್ನ ನಿವಾಸವನ್ನು ಏನು ಮಾಡಬೇಕು ಅನ್ನೋ ದೊಡ್ಡ ಜಿಜ್ಞಾಸೆ ಆಗಿತ್ತು ಇಷ್ಟು ದಿವಸ. ಮೊದಲು ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ಬಂದು, ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ಬಂದ ಸಂದರ್ಭದಲ್ಲಿ ಶೀಶ್ ಮಹಲ್ಗೆ ಅವ್ರು ಹೋಗ್ತಾರೆ ಅಂತ ತಿಳ್ಕೊಂಡ್ರು. ಆಕೆ ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ಶೀಶ್ ಮಹಲ್ನಲ್ಲಿ ವಾಸ ಮಾಡೋದಿಲ್ಲ. ಅದೀಗಾಗಲೇ ಬೇಕಾದಷ್ಟು ಕಳಂಕವನ್ನು ಹೊತ್ತಿರುವಂಥದ್ದು ಮತ್ತು ಸಾರ್ವಜನಿಕರ ದುಡ್ಡನ್ನು ಇನ್ನಿಲ್ಲದ ಹಾಗೆ ಲೂಟಿ ಮಾಡಿ, ಎಲ್ಲ ಟೆಂಡರ್ ಗಾಳಿ ತೂರಿ, ಭ್ರಷ್ಟಾಚಾರ ಮಾಡಿ ನಿರ್ಮಿಸಿದಂಥ ಕಟ್ಟಡ. ಅದರೊಳಗಡೆ ಹೋದರೆ ನನಗೂ ಕೂಡ ಅದೇ ರೀತಿಯಾದಂಥ ಮೂರ್ತಿ ಭಂಜನ ಆಗತ್ತೆ, ನನ್ನ ಬಗ್ಗೆ ನಾನು ಹೋಗೋದಿಲ್ಲ ಅಂತ ತನ್ನ ಮೂಲ ನಿವಾಸದಲ್ಲೇ ಇದ್ದು ಸ್ವಲ್ಪ ದಿವಸ ನಡೆಸಿದರು. ಆಮೇಲೆ ಸರ್ಕಾರಿ ಗೆಸ್ಟ್ ಹೌಸನ್ನು ಆಕೆ ಕೊಡಲಾಯಿತು. ಸುಸಜ್ಜಿತವಾದಂಥ ಒಬ್ಬ ಮುಖ್ಯಮಂತ್ರಿ ಇರ್ಕಂಥ ಭಾಳ ದೊಡ್ಡ ಸೌಧವನ್ನೇನು ಆಕೆ VIP ಇದೇನೂ ಕೊಟ್ಟಿಲ್ಲ. ಆದರೂ ಆಕೆ ಅಲ್ಲೇ ತನ್ನ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಈ ಕಟ್ಟಡ ಖಾಲಿ ಉಳಿದಿದೆ, ಇದಕ್ಕೇನಾದರೂ ಮಾಡಬೇಕು. ಎಲ್ಲರೂ ಪ್ರಪೋಸಲ್ ಕೊಡ್ತಾ ಇದ್ದದ್ದು, ಪ್ರತಿಯೊಬ್ಬರು ಅದರ ಬಗ್ಗೆ ಮಾತಾಡ್ತಾ ಇದ್ದದ್ದು ಏನು ಅಂದರೆ, ಇದನ್ನು ಸಂಗ್ರಹಾಲಯ ಮಾಡಬೇಕು, ಜನರಿಗೆ ತೋರಿಸ್ಬೇಕು ಹೇಗೆ ದುಡ್ಡು ಖರ್ಚಾಗಿದೆ ಅಂತ. ಸರ್ಕಾರ ಹಿಂದೇಟು ಹಾಕ್ತೀವಿ. ಸರ್ಕಾರ ಮೊದಲು ಇದನ್ನ ಪೊಲೀಸ್ ಇಲಾಖೆಗೆ ಮಾತ್ರ ಸೀಮಿತಗೊಳಿಸ್ಬೇಕು ಅಂತ ಮಾಡಿದರು. ಆಮೇಲೆ ಈಗ VVIPಗಳಿಗೋಸ್ಕರ ಮಾಡೋಣ, ಇದನ್ನ ಅವ್ರಿಗೆ ವಿಶೇಷ ಅತಿಥಿ ಗೃಹವಾಗಬೇಕು, ಜೊತೆಗೆ ಇದನ್ನ ಸಾಂಸ್ಕೃತಿಕ ಕಲಾ ಕೇಂದ್ರವಾಗಿ ಮಾಡಬೇಕು. ನೋಡಿ, ಇದು 13,397 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ನವೀಕರಣ ಮಾಡಬೇಕು ಅಂತಿದ್ದದ್ದು, 1,397. ಈಗ ಮಾಡಿರೋದೆಷ್ಟು ಅಂದರೆ 1,905 ಸ್ಕ್ವೇರ್ ಮೀಟರ್ನಷ್ಟು ಅದನ್ನು ದೊಡ್ಡದಾಗಿ ಈತ ಕಟ್ಸ್ಕೊಂಡಿದ್ದಾರೆ. ಮುಂದೆ ಪಾರ್ಕಿಂಗ್ ಮಾಡಿದ್ದಾರೆ, ಲಾನ್ಗಳು ಮಾಡಿದ್ದಾರೆ, ಫೌಂಟೇನ್ಗಳನ್ನು ಮಾಡಿದ್ದಾರೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯ. ಒಬ್ಬ ರಾಜ ಮಹಾರಾಜ ತನ್ನ ಮನೆಯನ್ನು ಹೇಗೆ ಮಾಡ್ಕೋಬೇಕೋ ಹಾಗೆ ಮಾಡ್ಕೊಂಡಿದ್ದಾನೆ. ಯಾಕೆಂದರೆ ತಾನು ಖಾಯಮಾಗಿ ಸ್ಥಾಪಿತನಾದಂಥ ಮುಖ್ಯಮಂತ್ರಿ ಅನ್ನುವಂಥ ಈತನಿಗೆ ಭ್ರಮೆ. ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಶೀಶ್ ಮಹಲ್ ಬಗ್ಗೆ ಮಾತಾಡುವಂಥ ಒಂದೇ ಒಂದು ಶಬ್ದವನ್ನು ಆತನಿಗೆ ಹೇಳಬೇಕು. ಯಾರಾದರೂ ಬೇರೆ ಏನೂ ಮಾಡಬೇಡಿ, ಶೀಶ್ ಮಹಲ್ ಬಗ್ಗೆ ಮಾತಾಡು. ಈತ ಹೇಳ್ಬೋದೇನು, ನಾನೇನು ಅಲ್ಲೇ ಖಾಯಂ ಇರ್ತೀನ, ಮುಖ್ಯಮಂತ್ರಿಗೋಸ್ಕರ ಮಾಡಿಸಿದ್ದು ನಾನು ಅದನ್ನ, ನನ್ನ ಸ್ವಂತಕ್ಕೋಸ್ಕರ ಅಲ್ಲ ಅಂತ ಹೇಳ್ಬೋದು. ಒಬ್ಬ ಮುಖ್ಯಮಂತ್ರಿಗೆ ಈ ರೀತಿ ಸರ್ಕಾರಿ ದುಡ್ಡನ್ನು ಖರ್ಚು ಮಾಡಬೇಕಾ? ಅಗತ್ಯತೆ ಇದೆಯಾ? ಇಂಥ ಬೆಲೆ ಬಾಳುವ ಕಮ್ಮೋಡು, ಇಂಥ ಬೆಲೆ ಬಾಳುವಂಥ ರತ್ನಗಂಬಳಿ, ಈ ರೀತಿ ಬೆಲೆ ಬಾಳುವ ಕರ್ಟನ್ನು, 20 ಲಕ್ಷ ರೂಪಾಯಿ TV, ನೀನು ಆಮ್ ಆದ್ಮಿ ಅಂತ ಹೇಳ್ಕೊಂಡು ಅಂಥ ನವೀಕರಣಕ್ಕೆ ಹೇಗೆ ಒಪ್ಪಿಗೆ ಕೊಟ್ಟೆ? ಹೇಗೆ ನಿನ್ನ ಹೆಂಡತಿ ಕೆಲಸ ಮಾಡಿದರು ಅನ್ನೋದನ್ನು ಪ್ರಶ್ನೆ ಮಾಡಬೇಕು. ಆದರೆ ಈತ ಪ್ರಶ್ನೆಗೆ ಯಾವತ್ತೂ ಸಿಕ್ಕಾಕೊಳ್ಳಲ್ಲ. ಏನು ಮಾಡ್ತಾರೆ ಅಂದರೆ, ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ, ಒಂದು ವಿಡಿಯೋ ಮಾಡಿ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಈಗ ಇದು ಸಾಂಸ್ಕೃತಿಕ ಕೇಂದ್ರವಾಗಿ ಹೊರಹೊಮ್ತಾ ಇದೆ. ಒಂದು ದೊಡ್ಡದಾದಂಥ ಈತನನ್ನು ಎಕ್ಸ್ಪೋಸ್ ಮಾಡಲಿಕ್ಕಿದ್ದಂಥ ಅವಕಾಶದಿಂದ ವಂಚನೆ ಆಯಿತು ಅಂತ ನನಗನ್ನಿಸೋದು.
ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.